ನಮಸ್ಕಾರ. ನಾನು ಪ್ರಕಾಶ್ ಮಲ್ಕುಂಟೆ. ನಾನು ಪ್ರಸ್ತುತ ನಾರಾಯಣ ನೇತ್ರಾಲಯದಲ್ಲಿ ಮಾಧ್ಯಮ ಸಲಹೆಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಏಪ್ರಿಲ್ 24 ಬಂತು ಅಂತಂದರೆ ಎಲ್ರಿಗೂ ಒಂಥರ ರೋಮಾಂಚನ ಆಗುತ್ತೆ. ಯಾರಿಗೆ? ರಾಜ್ ಅಭಿಮಾನಿಗಳಿಗೆ. ಅವರ ನಟನೆ, ಅವರ ಅಭಿನಯ, ಅವರಿದ್ದಂಥ ಸರಳತೆ ಇದೆಲ್ಲ ಪ್ರತಿಯೊಬ್ಬರನ್ನ ಆಕರ್ಷಿಸುತ್ತೆ. ಅದೇ ಥರ ನನ್ನನ್ನು ಕೂಡ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಆಕರ್ಷಣೆ ಮಾಡಿತ್ತು. ಸೊ ರಾಜ್ಕುಮಾರ್ ನೋಡಬೇಕು, ಹತ್ರದಿಂದ ನೋಡಬೇಕು ಅನ್ನೋ ಆಸೆ ತುಂಬ ಇತ್ತು. ಆದರೆ ನೋಡಿ, ಬಯಸಿ ಬಯಸಿ ಬಂದ ಭಾಗ್ಯ ಅಂತಾರಲ್ಲ, ಆ ಥರ ಬಯಸದೇ ಬಂದ ಭಾಗ್ಯ ನನಗೆ ಸಿಕ್ತು. 80ರ ದಶಕದಲ್ಲಿ ಹಾಲುಜಿನು ಚಲನಚಿತ್ರ ಚಿತ್ರೀಕರಣ ಬೆಂಗಳೂರು ಸುತ್ತಮುತ್ತ ಎಲ್ಲ ನಡೀತಾ ಇತ್ತು. ಆ ಟೈಮ್ನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡದ ಮಿಮಿಕ್ರಿ ಆರ್ಟಿಸ್ಟ್, ಮೊದಲನೇ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಹೇಳಿದ್ರು ತಪ್ಪಾಗಬಾರ್ದು, ದಯಾನಂದ್ ಅವರು. ನಾವೆಲ್ಲ ಒಂದು ತಂಡ, ನಾಟಕ ತಂಡ, ದಯಾನಂದ್, ಪದ್ಮಾವಸಂತಿ ಅವರಣ್ಣ, ರಘುನಾಥ್, ಎಚ್ ವಿ ಪ್ರಕಾಶ್, ಚಂದ್ರಮೌಳಿ, ಹೀಗೆ ನಾವೆಲ್ಲ ಒಂದು ನಾಟಕ ತಂಡ ಕಟ್ಕೊಂಡು ಓಡಾಡ್ತಾ ಇದ್ವಿ. ದಯಾನಂದ್ ಅವರು ಅವಾಗ ಜಯನಗರ ಕಾವೇರಿ ಎಂಪೋರಿಯಂನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಸರಿ, ನಾನು ದಯಾನಂದ್ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಆನೆ ಬಂಡಿ ಹತ್ರ ಶೂಟಿಂಗ್ ನಡೀತಾ ಇತ್ತು. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಹಾಲು ಜಯನಂದ್. ನಾನು ಸೀದಾ 4th ಬ್ಲಾಕ್ ಕಾಂಪ್ಲೆಕ್ಸ್ ಕಾವೇರಿ ಎಂಪೋರಿಯಂಗೆ ಹೋದ್ರೆ ದಯಾನಂದ್ ಹೇಳಿದೆ, ದಯಾನಂದ್ ಈ ಥರ ಶೂಟಿಂಗ್ ನಡೀತಾ ಇದೆ ಅಂತ. ಹೌದಾ, ಬನ್ನಿ ಅಣ್ಣ ಅವ್ರು ನೋಡೋಣ ಅಂತ ನನ್ನ ಜೊತೆಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋದರೆ ಸುತ್ತಮುತ್ತ ದಯಾನಂದ್ ನೋಡಿದ ತಕ್ಷಣ ಎಲ್ಲ ಜಾಗ ಮಾಡಿಕೊಟ್ರು. ರಾಜ್ಕುಮಾರ್ ಒಂದು ಮನೆಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಅವರು ಕೂತಿದ್ರು ಚೇರ್ನಲ್ಲಿ, ಹೊರಗಡೆ ವೆರಾಂಡದಲ್ಲಿ ಕೂತಿದ್ರು. ನಾವು ಹೋದ ತಕ್ಷಣ ನಿಂತ್ಕೊಂಡು ಅವರೇ ನಮಸ್ಕಾರ ಅಂತ ಕೈ ಮುಗಿದು ಬನ್ನಿ ಅಂತ ಕರೆದ್ರು. ಕೂತ್ಕೊಂಡು ಆತ್ಮೀಯತೆಯಿಂದ ಮಾತಾಡ್ಸಿದ್ರು. ಆಗ ನನಗಂತೂ ಆದಂಥ ರೋಮಾಂಚನ ಹೇಳ್ತಿರ್ದು. ನಾನು ರಾಮಯ್ಯ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಶುರು ಮಾಡಿದ್ಮೇಲೆ ಹೀಗೆ ಎಲ್ಲ ಸೆಲೆಬ್ರಿಟಿಗಳ ಪರಿಚಯ ಆಗ್ತಾ ಇತ್ತು. ಹಾಗೆ ರಾಜ್ಕುಮಾರ್ ಅವರ ಕುಟುಂಬ ಕೂಡ ನನಗೆ ಪರಿಚಯ ಆಯಿತು. ಅದರಲ್ಲಿ ಅನೇಕ ಒಂಥರ ವಿಸ್ಮಯಕಾರಿ ಘಟನೆಗಳು ನಡೆದಿದೆ. ಅದನ್ನು ಹೇಳೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ರೈಸ್ ಪೊಂಗಲ್, ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಆ ರೈಸ್ ಪೊಂಗಲ್ಗೆ ಅದು ಏನು ಘಮ ಘಮ ತುಪ್ಪ ಹಾಕಿ, ಈ ಕೊಬ್ಬರಿನ ತುರಿದ್ಬಿಟ್ಟು ಅದನ್ನ ತುಪ್ಪದಲ್ಲಿ ಕರೆದು ಹಾಕಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಮಾಡ್ತಿದ್ದವ್ರಿಗೆ ಆ ಘಮ ಘಮಕ್ಕೆ ತುಂಬಾ ಆಸೆ ಕೊಡೋರು. ಜೊತೆಗೆ ಉಪ್ಪಿಟ್ಟು ಅಂದ್ರೂ ಕೂಡ ಅವ್ರಿಗೆ ಬಹಳ ಆಸೆ. ನಮ್ಮ ರಾಮಯ್ಯ ಹಾಸ್ಪಿಟಲ್ ಕ್ಯಾಂಟೀನಲ್ಲಿ ಉಪ್ಪಿಟ್ಟು, ರೈಸ್ ಪೊಂಗಲ್ಲು, ಬೇರೆ ಪದಾರ್ಥಗಳೆಲ್ಲ ಮಾಡೋರು. ರಾಜ್ಕುಮಾರ್ ಅವ್ರಿಗೆ ಆಸ್ಪತ್ರೆ ಅಂದ್ರೇನೆ ಸ್ವಲ್ಪ ಅಲರ್ಜಿ. ಅಯ್ಯೋ, ದೇವರು ನಮ್ಗೆಲ್ಲಾನು ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ, ಅಭಿಮಾನಿಗಳು ಕೊಟ್ಟಿದ್ದಾನೆ, ಒಳ್ಳೆ ಸಂಸಾರ ಕೊಟ್ಟಿದ್ದಾನೆ, ಅದೇ ತರ ಮಂಡಿ ನೋವು, ಕಾಯಿಲೆ ಎಲ್ಲ ಕೊಟ್ಟಿದ್ದಾನೆ, ಅದನ್ನು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಇನ್ಯಾತಿಕ್ ಬೇಡ ಅನ್ನೋ ತರ ಇದ್ರು. ಒಂದ್ಸರಿ ಇದೇ ತರ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡ್ಬರೋಕೆ ಸ್ವಲ್ಪ ಇದಾಗ್ತಾ ಇತ್ತು. ನಾನು ಅವಾಗ ಸಜೆಸ್ಟ್ ಮಾಡಿದೆ, ನಮ್ಮ ರಾಮಯ್ಯ ಆಸ್ಪತ್ರೆ ಕ್ಯಾಂಟೀನಲ್ಲಿ ರೈಸ್ ಪೊಂಗಲ್, ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಪ್ಪಾಜಿ ಅಂತ. ಹೌದಾ, ಹಾಗಾದ್ರೆ ನಡೀರಿ ಹೋಗೋಣ ಅಂತ ಅಂದ್ರು. ಆಮೇಲೆ ಅವ್ರನ್ನ ಆ ತರ ಕರ್ಕೊಂಡು ಬಂದಿದ್ದು. ಜೊತೆಗೆ ನಮ್ಮ MS ರಾಮಯ್ಯ ನಿರ್ದೇಶಕರಾದಂಥ ಪಟ್ಟಾಭಿರಾಮ್ ಅವರು ರಾಜ್ಕುಮಾರ್ ಅವ್ರಿಗೆ ತುಂಬಾ ಅಭಿಮಾನಿಗಳವರು. ಯಾವುದೇ ಆದ್ರೂ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ತುಂಬಾ ಅವ್ರಿಗೆ ಸಂಪರ್ಕ ಇರ್ತಾ ಇತ್ತು. ಅವರು ಕೂಡ ಜೊತೆಗೆ ಬಂದರು. ಸೊ ಯಾವಾಗ ಆಸ್ಪತ್ರೆಗೆ ಬಂದ್ರು, ಅವ್ರಿಗೆಲ್ಲ ರೆಡಿ ಮಾಡಿದ್ವಿ. ಮುಂಚೆ ಮಾಡಿದ್ಮೇಲೆ ಅವ್ರಿಗೆಲ್ಲ ಪ್ಲೇಟ್ಗಳು ಬರೋಕ್ಕೆ ಶುರು ಆಯಿತು. ಆಮೇಲೆ ತಕ್ಷಣ ನಾವೇನ್ ಮಾಡಿದ್ವಿ, ಅವ್ರಿಗೆ ಹೇಗಾದ್ರೂ ಮಾಡಿ ತೋರಿಸ್ಬೇಕಲ್ಲ, ಚಿಕಿತ್ಸೆ ಮಾಡ್ಬೇಕಾದ್ರೆ ಸರಿಯಾಗಿದೆ. ಡೈರೆಕ್ಟ್ OPD ಕರ್ಕೊಂಡ್ರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಅಪ್ಪಾಜಿ ನೋಡಿ, ಇವರು ಹೃದಯ ತಜ್ಞರು, ಇವರು ಕಿಡ್ನಿ ತಜ್ಞರು ಅಂತ ಎಲ್ಲರನ್ನ ಕರ್ಕೊಂಬಂದು ಪರಿಚಯ ಮಾಡಿಸಿ, ಇವ್ರು ಮೂಳೆ ತಜ್ಞರು ಅಂತ. ಅವಾಗ ಡಾಕ್ಟರ್ ನರೇಶ್ ಶೆಟ್ಟಿ ಅವರು ಮೂಳೆ ತಜ್ಞರಾಗಿದ್ದರಲ್ಲಿ ಅವರು ಕೂಡ ಬಂದರು. ಎಲ್ಲ ಬಂದು ಒಟ್ಟಿಗೆ ಕೂತ್ಕೊಂಡು ಎಲ್ಲ ತಿಂದ್ರು, ಉಪ್ಪಿಟ್ಟು, ರೈಸ್ ಪೊಂಗಲ್ ಎಲ್ಲ ಖುಷಿಯಾಗಿ ತುಂಬ ಎಂಜಾಯ್ ಮಾತಾಡ್ಕೊಂಡೆಲ್ಲ. ಅಲ್ಲೆಲ್ಲ ಆದ್ಮೇಲೆ ಹೇಗಿದ್ರು ನಾವೆಲ್ಲ ಇಲ್ಲೇ ಇದೀವಲ್ಲ, ಒಂಚೂರು BP ಚೆಕ್ ಮಾಡ್ಬಿಡೋಣವಾ ಅಂತ. ಹೌದಾ, BP ಹೇಗೆ ಅಂದ್ರು. ಇಲ್ಲ, ಒಂಚೂರು ಎಲ್ಲರೂ ಇಲ್ಲೇ ಇದೀವಲ್ಲ, ಮಾಡ್ಬಿಡೋಣ, BP ಚೆಕ್ ಮಾಡಿ. ಹೀಗೆ ಒಂದೊಂದೇ ಪರೀಕ್ಷೆ ಮಾಡಿ, ಡಾಕ್ಟರ್ಗಳೆಲ್ಲ ಪರೀಕ್ಷೆ ಮಾಡಿ ಅವ್ರನ್ನ ಅವ್ರದ್ದು ಏನಿದೆ ಅಂತ ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾ ಇದ್ರು. ಇದೇ ತರ ಆಗ್ತಾ ಇತ್ತು. ಹಾಗೆ ಬಹಳಷ್ಟು ಅನುಭವಗಳು ರಾಜ್ಕುಮಾರ್ ಅವರ ಫ್ಯಾಮಿಲಿ ಜೊತೆ ಇದೆ. ಇನ್ನೊಂದು, ರಾಜ್ಕುಮಾರ್ ಅವರು ಬಂದ್ರೆ ಹಾಸ್ಪಿಟ್ಲಲ್ಲಿ ಸುಮ್ಮನೆ ಬೆಡ್ಡಲ್ಲಿ ಮಲಗ್ತಾ ಇರಲಿಲ್ಲ. ಬಂದು ಕೇಳೋರು, ಈ ಕಡೆ ಯಾವ್ದು ವಾರ್ಡು ಅಂತಂದ್ರೆ ಅದು VIP ವಾರ್ಡು, ಈ ಸೈಡು ಜನರಲ್ ವಾರ್ಡು,
ಅಂದ್ರೆ ಜನರಲ್ ವಾರ್ಡ್ ಅಂದ್ರೆ ಸಾಮಾನ್ಯ ಜನರಿರೋದಲ್ವಾ ಅನ್ನೋರು. ಹೌದು ಅಂದ ತಕ್ಷಣ ಬರೋರೆಲ್ಲ ವಾರ್ಡ್ಗಳಿಗೆ ಬಂದು ಯಾರನ್ನು ಮಾತಾಡ್ಸ್ಕೊಂಡು, ಯಾವ್ರು ನಿಮ್ದು, ಏನ್ ಕಾಯಿಲೆ ನಿಮ್ಗೆ, ಮಳವಳ್ಳಿದ ನಿಮ್ದು, ನಾನು ಮಳವಳ್ಳಿಗೆ ಡ್ರಾಮಾ ಮಾಡ್ತಾ ಇದ್ದಾಗ ಬರ್ತಾ ಇದ್ದೆ, ಅಲ್ಲಿ ಕೋಳಿ ಸಾರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಅಂತ. ಹೀಗೆ ಎಷ್ಟು ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇರುವಂತಹ ಒಂದು ಸ್ವಭಾವ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಹೀಗೆ ಅವರು ಎಲ್ಲಾ ಕಡೆ ವಿಚಾರಿಸ್ಕೊಂಡು ಮಾತಾಡಿ ಎಲ್ಲ ಮಾಡೋರು. ಆಮೇಲೆ ಹಾಗೆ ಒಂದ್ ದಿವಸ ಎಷ್ಟು ಅವರು ಅಭಿಮಾನಿಗಳ ಬಗ್ಗೆ ಅವ್ರಿಗೆ ಹೆಚ್ಚು ಅಭಿಮಾನ ಇತ್ತು ಅನ್ನೋದಕ್ಕೆ ಉದಾಹರಣೆ ಒಂದು ಶಿವರಾಜ್ ಕುಮಾರ್ ಅವ್ರದ್ದು. ಅವ್ರ ಫ್ಯಾಮಿಲಿ ಎಲ್ಲ ಅಷ್ಟೇನೆ, ತಂದೆಯಂತೆ ಮಕ್ಕಳು ಅದೇ ತರ ಇದ್ರು ಎಲ್ಲರೂ. ಜೋಗಿ ಸಿನಿಮಾ 100 days ಆಯ್ತು. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತು. ಅದಕ್ಕೆ ಪಾರ್ವತಮ್ಮ ಅವರು ನಮ್ಮ ಹಾಸ್ಪಿಟಲ್ ಬಂದಾಗ ಹೇಳಿದ್ರು, ಪ್ರಕಾಶ್ ನೀವೆಲ್ಲ ಬರ್ಬೇಕಿದ್ದಕ್ಕೆ ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬನ್ನಿ, ನೀವು ನಮ್ಮ ಜೊತೆ ಕುತ್ಕೊಂಡು ಆ ಫಂಕ್ಷನ್ ನೋಡ್ಬೇಕು ಹಾಗೆ ಅಂತ. ಆಯ್ತು ಅಂದ್ಬಿಟ್ಟು ಅವ್ರು ಅಷ್ಟು ದೊಡ್ಡವರು ನಮ್ಮನ್ನ ಅಷ್ಟು ಅಭಿಮಾನದಿಂದ ವಿಶ್ವಾಸದಿಂದ ಕಲಿಬೇಕಾದ್ರೆ ಅಂತ ಹೋಗಿದ್ವಿ. ಹೋದ್ರೆ ಈ ಪ್ಯಾಲೇಸ್ ಗ್ರೌಂಡ್ ಹತ್ರ ಹೋಗ್ತೀವಿ, ಏನ್ ಲಾಠಿ ಚಾರ್ಜ್ ಆಗ್ತಾ ಇದೆ, ಅಷ್ಟು ರಶ್ ಇದ್ದಾರೆ ಜನ. ಇವ್ರು VIP ಸೀಟ್ಗಳಲ್ಲಿ ಯಾರ್ಯಾರೋ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಆಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮನೇಲಿ ಕೆಲಸ ಮಾಡುತ್ತಾ ನೀಲ್ಕಂಠ ಅನ್ನೋರು ಫೋನ್ ಮಾಡಿದ್ರು, ಸರ್ ಎಲ್ಲಿದ್ದೀರಾ ಇವಾಗ ಅಂತ. ಈ ತರ ಬಂದಿದೀವಿ, ಲಾಠಿ ಚಾರ್ಜ್ ಆಗ್ತದೆ, ನಾವು ವಾಪಸ್ ಹೋಗ್ತೀವಿ. ಇಲ್ಲ ಅಮ್ಮ ಮಾತಾಡ್ದಂಗಂತ ನಿಮ್ಮಲ್ಲಿ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು ಫೋನ್ನ ಮಾತಾಡಿದ್ರು. ಎಲ್ಲಿದ್ದೀರ ಪ್ರಕಾಶ್, ಹೇಗೆ? ಇಲ್ಲ ನಾನು ಅಪ್ಪಾಜಿ ಬರ್ತಾ ಇಲ್ಲ, ನೀವೊಂದು ಕೆಲಸ ಮಾಡಿ ಸೀದಾ ನಮ್ಮ ಮನೆಗೆ ಬಂದ್ಬಿಡಿ, ಇಲ್ಲೇ ಮಾತಾಡೋಣ ಅಂತ. ಸೊ ಆಗ್ಲಿ ಅಂದ್ಬಿಟ್ಟು ನಾವು ಸದಾಶಿವ ನಗರಕ್ಕೆ ಹೋದ್ವಿ. ಅಂದ್ರೆ ಎಷ್ಟು ಸೂಕ್ಷ್ಮ ಅವರು ಅನ್ನೋದಕ್ಕೆ, ನನ್ನ ವೆಹಿಕಲ್ ನೋಡಿದ ತಕ್ಷಣ ಸೆಕ್ಯೂರಿಟಿ ಅವರು, ಸರ್ ಆಚೆ ಕಡೆ ನಿಲ್ಸ್ಬಾರಂತೆ, ಒಳಗಡೆನೆ ಬನ್ನಿ ಪಾರ್ಕ್ ಮಾಡ್ಬೋದು ಅಂತ ಒಳಗಡೆ. ಆಮೇಲೆ ಒಳಗಡೆ ಹೋದ್ಮೇಲೆ ರಾಜ್ಕುಮಾರ್ ಅವರು ಅಲ್ಲೇ ಕಾಂಪೌಂಡ್ ಅಲ್ಲಿ ವಾಕ್ ಮಾಡ್ತಾ ಇದ್ರು. ಆಮೇಲೆ ನಾವು ಹೋದ್ಮೇಲೆ ಒಳಗಡೆ ಬಂದ್ರು. ಸುಮಾರು 1-1.5 ಗಂಟೆ ಕಾಲ ನಮ್ಮ ಜೊತೆ ಮಾತಾಡಿದ್ದಾರೆ. ಏಪ್ರಿಲ್ 12, 2006 ಅದೊಂದು ಕರಾಳ ದಿನ ಅಂತ ಹೇಳ್ಬೋದು. ಅವತ್ತಿನ ದಿವಸ ನನಗೆ ಅನುಭವ ಆಗಿರೋದು ಹೇಳ್ಕೊಂಡ್ರೆ ಇನ್ನೂ ಬೇಜಾರಾಗತ್ತೆ. ಯಾಕೆಂದ್ರೆ ಅವತ್ತಿನ ದಿವಸ ಬೆಳಗ್ಗೆ 9:00 ನಾನು ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತೆ ಶಾಂತಮ್ಮ ಅವ್ರ ಜೊತೆ ಇಬ್ರು ಬಂದರು. ಅವ್ರು ಸಾಮಾನ್ಯವಾಗಿ ಪ್ರತಿ ದಿವಸ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಗೋಸ್ಕರ ಬರ್ತಾ ಇದ್ರು. ಬಂದ್ರು. ಅವತ್ತಿನ ದಿವಸ ಬಂದಾಗ ನಾನು ಬಂದ ತಕ್ಷಣ, ಅಮ್ಮ ಏನ್ ತಿಂಡಿ ತಿಂದಿದ್ದೀರಾ, ಹೇಗೆ, ಕಾಫಿ ಬೇಕಾ ಅಂತ. ಇಲ್ಲ ತಿಂಡಿ ಬೇಡ, ಕಾಫಿ ತರಿಸಿ ಅಂದ್ರು. ಕಾಫಿ ತರಿಸಿ ಕುಡಿದ್ರು. ಆಮೇಲೆ ಅವಾಗಲೇ ನನ್ಗೆ ಏನೋ ಒಂದು ಇದು ಬಂತು ಮನಸ್ಸಿನಲ್ಲಿ, ಅಮ್ಮ ಇದು ರೈಸ್ ಪೊಂಗಲ್ ಉಪ್ಪಿಟ್ಟು ಮಾಡಿಸ್ತೀನಿ ನಮ್ಮ ಕ್ಯಾಂಟೀನಲ್ಲಿ, ಅದನ್ನ ತಗೊಂಡೋಗ್ತೀರಾ ಅಂತ. ಅಯ್ಯೋ ಮಾಡಿಸ್ಕೊಡಿ, ನೀವು ಕಳ್ಸಿದ್ದೀರಾ ಅಂದ್ರೆ ಅಪ್ಪಾಜಿ ತಿಂತಾರೆ ಅಂತ ಹೇಳಿದ್ರು. ಅದನ್ನ ತಗೊಂಡು ಕೂಡ ಹೊರಟ್ರು. ಇವನ್ ಮನೆಗೆ ಹೋದಾಗ ಕೇಳಿದಂತೆ, ಏನ್ ಶಾಂತಮ್ಮ ಅದು ಬ್ಯಾಗ್ ತಂದಿದ್ದೀರಾ ಅಂತ. ಈ ತರ ರಾಮಯ್ಯ ಹಾಸ್ಪಿಟಲ್ ಪ್ರಕಾಶ್ ಕಳಿಸ್ತಾರೆ, ರೈಸ್ ಪೊಂಗಲ್ ಉಪ್ಪಿಟ್ಟು ಅಂತ ಹೇಳದಂತೆ. ಇಡೀ ನಾನು ತಿಂತೀನಿ ಅಂತ ಹೇಳದಂತೆ. 11:00 ಹಾಸ್ಪಿಟ್ಲಿಂದ ಹೋಗಿದ್ದಾರೆ, ಮನೆಗೆ ಹೋಗಿದ್ದಾರೆ. 12:00 ಪಾರ್ವತಮ್ಮ ರಾಜ್ಕುಮಾರ್ ಫಸ್ಟ್ ನನಗೆ ಕಾಲ್ ಮಾಡ್ತಾ ಇದ್ದಾರೆ, ಪ್ರಕಾಶ್ ಹೆಲ್ಪ್ ಮಾಡಿ, ಅಪ್ಪಾಜಿ ಅವರು ಉಸಿರಾಡ್ತಾ ಇಲ್ಲ, ಏನೋ ತೊಂದರೆ ಆಗಿದೆ ಹಾಗೆ ಅಂತ. ನಾನು ಅವಾಗ ಹೇಳ್ತಾ ಇದ್ದೆ, ಅಮ್ಮ ನೀವೊಂದು ಕೆಲಸ ಮಾಡಿದ ತಕ್ಷಣ ನೀವು ಇಲ್ಲಿ ಕರ್ಕೊಂಬಂದ್ಬಿಡಿ, ನಾವಿಲ್ಲಿಂದ ಬರೋದ್ರಲ್ಲಿ ಇದಾಗುತ್ತೆ, ಇಲ್ಲಿ ನಾನು ವ್ಯವಸ್ಥೆ ಮಾಡಿರ್ತೀನಿ ಅಂತ. ಸೊ ಇಲ್ಲಿ ನಾವು ಎಲ್ಲ ಡಾಕ್ಟರ್ಗಳಿಗೆ ಹೇಳಿ ನಮ್ಮ ಆಕ್ಸಿಡೆಂಟ್ ಎಮರ್ಜೆನ್ಸಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಕಾಯ್ತಾ ಕೂತಿದ್ವಿ. ಸೊ ಆಮೇಲೆ ಬಂದ ತಕ್ಷಣ ಎಲ್ಲ ನಮ್ಮ ಡಾಕ್ಟರ್ ಎಲ್ಲ ಟ್ರೈ ಮಾಡಿದ್ರು, ಏನೇನು ಮಾಡ್ಬೇಕು ಎಲ್ಲ ಮಾಡಿದ್ರು. ಏನ್ ಮಾಡಿದ್ರು ಪ್ರಯೋಜನ ಆಗ್ಲಿಲ್ಲ. ನಾರಾಯಣ್ ನೇತ್ರಾಲಯ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಬಂದು ನೇತ್ರದಾನವನ್ನ ಸ್ವೀಕರಿಸಿದ್ರು. ರಾಜ್ಕುಮಾರ್ ಅವ್ರಿಗೆ ಈ ತರ ಆಗ್ಬಾರ್ದಿತ್ತು, ಇನ್ನೂ ಸ್ವಲ್ಪ ದಿವಸ ನಮ್ಮ ಜೊತೆ ಇದ್ದಿದ್ರೆ ಚೆನ್ನಾಗಿರುತ್ತು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದೆ. ಆಮೇಲೆ ಜೊತೆಗೆ ರಾಜ್ಕುಮಾರ್ ದೇಹ ಇಲ್ಲದೆ ಇರ್ಬೋದು, ಆದರೆ ರಾಜ್ಕುಮಾರ್ ಎಲ್ಲರ ಆತ್ಮಗಳಲ್ಲೂ ಇದ್ದಾರೆ. ಜೊತೆಗೆ ಅವರ ಬೆಳ್ಳಿ ಪರ್ದೆ ಮೇಲೆ ಅವ್ರನ್ನ ಇವತ್ತು ಕೂಡ ನಾವು ಅವ್ರನ್ನ ಪ್ರತಿಯೊಬ್ಬರು ನೋಡಬಹುದಾಗಿದೆ. ರಾಜ್ಕುಮಾರ್ ಎಂದೆಂದು ಅಮರ, ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಸದಾ ಇರ್ತಾರೆ. ರಾಜ್ಕುಮಾರ್ ಅವ್ರನ್ನ ನೋಡ್ಬೇಕು ಅಂದ್ರೆ ಸೀದಾ ನಾವು ಕಂಡಿರುವ ಸ್ಟುಡಿಯೋ ಹತ್ರ ಹೋದ್ರೆ ಅವ್ರ ಸಮಾಧಿ ನೋಡ್ಬೋದು. ಎಷ್ಟೋ ಜನಕ್ಕೆ ಅಲ್ಲಿ ಹೋಗಿ ಬರ್ತಾರೆ, ಏನೋ ಒಂಥರ ಮಾನಸಿಕ ನೆಮ್ಮದಿ ಅವ್ರಿಗೆ ಸಿಗತ್ತೆ. ಹಾಗೇನೆ ಅವರ ಇದರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ, ಅವ್ರು ನಡೆದಂತಹ ಹಾದಿಯಲ್ಲಿ ನಾವು ನಡೆದ್ರೆ ನಾವು ಒಳ್ಳೆ ಮನುಷ್ಯರಾಗ್ಬೋದೇನಪ್ಪ ಅನ್ನೋ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಮೂಡುತ್ತೆ. ಇವಿಷ್ಟು ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.